ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್. ನಾನು ಧನುಶ್ರೀ. ನೀವು ಮನೆ ಕಟ್ಟೋಕೆ ಸಾಲ ತಗೊಂಡಿದ್ದೀರಾ? ಹೊಸ ಕಾರ್ ತಗೊಳ್ಳೋಕೆ ಸಾಲ ತಗೊಂಡಿದ್ದೀರಾ? ಪರ್ಸನಲ್ ಲೋನ್ ತಗೊಂಡಿದ್ದೀರಾ? ಹಾಗಿದ್ರೆ ಈ ಸ್ಟೋರಿನ ಮಿಸ್ ಮಾಡಲೇಬೇಡಿ. ರೆಪೋ ರೇಟ್ ಕಡಿಮೆ ಮಾಡುವ ಮೂಲಕ RBI ನಿಮಗೆಲ್ಲ ಕೊಟ್ಟಿದೆ ಒಂದು ಗುಡ್ ನ್ಯೂಸ್. ಹಾಗಿದ್ರೆ ಈ ರೆಪೋ ರೇಟ್ ಅಂದ್ರೆ ಏನು? RBI ಕೊಟ್ಟಿರೋ ಗುಡ್ ನ್ಯೂಸ್ ಆದ್ರೂ ಏನು? ಇದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಭಾರತೀಯ ರಿಸರ್ವ್ ಬ್ಯಾಂಕ್ RBI ಹಣಕಾಸು ನೀತಿ ಸಮಿತಿಯು ಕಳೆದ 3 ದಿನದಿಂದ ಸಭೆ ನಡೆಸಿದ್ದು, ಇಂದು ಶುಕ್ರವಾರ RBI ಗವರ್ನರ್ ಸಂಜಯ್ ಮಲ್ಹೋತ್ರಾ ಅವರು APC ಸಭೆಯ ನಿರ್ಣಯಗಳನ್ನು ಪ್ರಕಟಿಸಿದ್ದಾರೆ. ಅದೇನೆಂದ್ರೆ RBI ರೆಪೋ ದರವನ್ನು 25 ಬೇಸಿಸ್ ಪಾಯಿಂಟ್ಗಳಷ್ಟು ಕಡಿತ ಮಾಡಿದ್ದು, ಇದುವರೆಗೂ ಇದ್ದ %6.50 ಬಡ್ಡಿ ದರವನ್ನ ಈಗ %6.25ಕ್ಕೆ ಇಳಿಸಿದೆ. ಇನ್ನು ಕಳೆದ 5 ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ರೆಪೋ ದರಗಳನ್ನು ಇಳಿಕೆ ಮಾಡಿರುವುದಾಗಿ ಘೋಷಿಸಿದ್ದಾರೆ. ಇದು ಸಾಲಗಾರರಿಗೆ ಗುಡ್ ನ್ಯೂಸ್ ಆಗಿದ್ದು, ಸಾಲದ ಮೇಲಿನ ಬಡ್ಡಿ ದರ ಇಳಿಕೆಯಾಗಲಿದೆ. ಅಲ್ಲದೆ ಠೇವಣಿ ಮೇಲಿನ ಬಡ್ಡಿ ದರ ಕೂಡ ಇಳಿಕೆಯಾಗುವ ಸಾಧ್ಯತೆ ಇದೆ. ಹಾಗಾದ್ರೆ ಈ ರೆಪೋ ದರ ಅಂದ್ರೆ ಏನು ಅಂತ ನೋಡೋದಾದ್ರೆ, ಭಾರತೀಯ ರಿಸರ್ವ್ ಬ್ಯಾಂಕ್ ದೇಶದ ಕೇಂದ್ರದ ಬ್ಯಾಂಕ್ ಆಗಿದ್ದು, ಇದು ದೇಶದ ಎಲ್ಲ ಬ್ಯಾಂಕ್ಗಳಿಗೆ ಸಾಲ ನೀಡುವ ದರವನ್ನೇ ರೆಪೋ ದರ ಅಂತ ಕರೆಯಲಾಗುತ್ತೆ. RBI ಬ್ಯಾಂಕ್ಗಳಿಗೆ ನೀಡುವ ಸಾಲದ ಮೇಲಿನ ಬಡ್ಡಿಯನ್ನೇ ರೆಪೋ ದರ ಅಂತ ಹೇಳಲಾಗುತ್ತೆ. ಇದು ಕಡಿಮೆಯಾಗುವ ಕಾರಣದಿಂದಾಗಿ, ಅಂದ್ರೆ RBI ರೆಪೋ ದರವನ್ನ ಕಡಿಮೆ ಮಾಡಿದಾಗ ಬ್ಯಾಂಕ್ಗಳು ಕೂಡ ಸಾಮಾನ್ಯವಾಗಿ ತಮ್ಮ ಸಾಲದ ದರಗಳನ್ನ ಕೂಡ ಕಡಿಮೆ ಮಾಡುತ್ತೆ. ಇದು ಗೃಹ ಸಾಲ, ವಾಹನ ಸಾಲ ಇತ್ಯಾದಿ ಸಾಲಗಳನ್ನ ಅಗ್ಗವಾಗಿಸುತ್ತದೆ. ರೆಪೋ ದರ ಇಳಿಕೆಯು EMI ಮೇಲೆ ಹೇಗೆ ಪರಿಣಾಮ ಬೀಳುತ್ತೆ ಅನ್ನೋದನ್ನ ನೋಡೋದಾದ್ರೆ, ಗೃಹ ಸಾಲಗಳು, ವೈಯಕ್ತಿಕ ಸಾಲಗಳು ಮತ್ತು ವಾಹನ ಸಾಲಗಳು ಸೇರಿದಂತೆ ಎಲ್ಲ ಬ್ಯಾಂಕಿಂಗ್ ಸಾಲಗಳು ರೆಪೋ ದರಕ್ಕೆ ಸಂಬಂಧಿಸಿದೆ. ಬ್ಯಾಂಕ್ಗಳು RBIನಿಂದ ಕಡಿಮೆ ದರದಲ್ಲಿ ಸಾಲ ಪಡೆದಾಗ, ಅಂದರೆ ರೆಪೋ ದರ ಇಳಿಸಿದಾಗ, ತಮ್ಮ ಗ್ರಾಹಕರನ್ನ ಆಕರ್ಷಿಸಲು ಸಾಲದ ಬಡ್ಡಿ ದರಗಳನ್ನ ಕಡಿಮೆ ಮಾಡುತ್ತೆ. ಇದರಿಂದ ನಿಮ್ಮ EMI ಹೊರೆಯೂ ಕೂಡ ಕಡಿಮೆಯಾಗುತ್ತೆ. ಕಡಿಮೆ ಬಡ್ಡಿಗೆ ಸಾಲ ದೊರೆಯೋದ್ರಿಂದ ತಾನಾಗಿಯೇ ಸಾಲ ಪಡೆಯುವವರ ಸಂಖ್ಯೆ ಹೆಚ್ಚಾಗುತ್ತೆ. ಅದೇ ರೀತಿ ರೆಪೋ ದರ ಏರಿಕೆಯಾದಾಗ ಬ್ಯಾಂಕ್ಗಳಿಗೆ ಸಾಲಗಳು ಹೆಚ್ಚು ದುಬಾರಿಯಾಗುತ್ತೆ. ಇದರಿಂದ ಬ್ಯಾಂಕುಗಳು ಕೂಡ ಗ್ರಾಹಕರಿಗೆ ನೀಡುವ ಸಾಲಗಳ ಮೇಲಿನ ಬಡ್ಡಿ ದರಗಳನ್ನ ಹೆಚ್ಚಿಸುತ್ತೆ. ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ EMI ಕೂಡ ಹೆಚ್ಚಾಗುತ್ತೆ. ಇನ್ನು ಕಳೆದ 5 ವರ್ಷದಲ್ಲಿ ಇದೇ ಮೊದಲ ಬಾರಿಗೆ ರೆಪೋ ದರ ಇಳಿಕೆಯಾಗಿದೆ. RBI 2022ರ ಮೇನಿಂದ 2023ರ ಫೆಬ್ರವರಿವರೆಗೆ, ಅಂದ್ರೆ ಒಂದೇ ವರ್ಷದಲ್ಲಿ ರೆಪೋ ದರದಲ್ಲಿ 250 ಬೇಸಿಸ್ ಪಾಯಿಂಟ್ಸ್ ಅನ್ನ ಏರಿಕೆ ಮಾಡಿತ್ತು. ಅಂದ್ರೆ %4ರಿಂದ %6.5ಕ್ಕೆ ಹೆಚ್ಚಿಸಿತ್ತು. ಫೆಬ್ರವರಿ 2023ರಿಂದ ರೆಪೋ ದರವು %6.5ರಲ್ಲೇ ಉಳಿದಿತ್ತು. ಆದ್ರೀಗ RBI ರೆಪೋ ದರವನ್ನ 25 ಬೇಸಿಸ್ ಪಾಯಿಂಟ್ಸ್ ಇಳಿಸಿದ್ದು, ಈಗ %6.25ಕ್ಕೆ ತಲುಪಿದೆ. ಗ್ರಾಹಕ ಬೆಲೆ ಸೂಚ್ಯಂಕ ಆಧಾರಿತ ಚಿಲ್ಲರೆ ಹಣದುಬ್ಬರವು %4ರಲ್ಲಿ ಉಳಿಯುವಂತೆ ನೋಡಿಕೊಳ್ಳುವ ಜವಾಬ್ದಾರಿಯನ್ನ ಸರ್ಕಾರ RBIಗೆ ವಹಿಸಿದೆ. ಹೀಗಾಗಿ RBI ರೆಪೋ ದರದಲ್ಲಿ ಏರಿಳಿತ ಮಾಡುವ ಮೂಲಕ ಮಾರುಕಟ್ಟೆ ಹಣದ ಹರಿವನ್ನ ನಿಯಂತ್ರಿಸುತ್ತೆ. ಈ ಮೂಲಕ ಹಣದುಬ್ಬರವನ್ನ ಕೂಡ ನಿಯಂತ್ರಿಸುತ್ತೆ. ನೋಡಿದ್ರಲ್ಲ, RBI ರೆಪೋ ರೇಟ್ ಅನ್ನ ಕಡಿಮೆ ಮಾಡುವ ಮೂಲಕ ಸಾಲ ತಗೊಂಡವರಿಗೆ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ. ಇದರಿಂದಾಗಿ ನಿಮ್ಮ ಸಾಲದ ಮೇಲಿನ ರೇಟ್ ಆಫ್ ಇಂಟ್ರೆಸ್ಟ್ ಕಡಿಮೆ ಆಗುತ್ತೆ, ಹಾಗೂ ನಿಮ್ಮ EMI ಕೂಡ ಕಡಿಮೆ ಆಗುವ ಸಾಧ್ಯತೆ ಇದೆ. ಇನ್ನು ಬ್ಯಾಂಕಿನಲ್ಲಿ ಫಿಕ್ಸ್ಡ್ ಡೆಪಾಸಿಟ್ ಇಟ್ಟವರಿಗೆ ಇದು ಸ್ವಲ್ಪ ಬೇಜಾರಿನ ವಿಷಯವೇ ಹೌದು. ಯಾಕೆಂದ್ರೆ ಇದುವರೆಗೂ ತಗೊಳ್ತಾ ಇರೋ ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲಿ ಸ್ವಲ್ಪ ಕಡಿಮೆ ಆಗುವ ಸಾಧ್ಯತೆ ಇದೆ.
ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.